ನಮಸ್ಕಾರ ವೀಕ್ಷಕರೇ, 3 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಮಾಸದ ಕೊನೆಯ ಶಕ್ತಿಶಾಲಿ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ಯಾವಾಗ ಬರುತ್ತದೆ? ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈ ದಿನ ತಿಳಿಸಿಕೊಡುತ್ತಿದ್ದೇವೆ. ಅಮಾವಾಸ್ಯೆ ತಿಥಿಯು ಜೂನ್ 14ನೇ ತಾರೀಕು ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಪ್ರಾರಂಭವಾಗಿ ಜೂನ್ 15ನೇ ತಾರೀಕು ಬೆಳಗ್ಗೆ 8 ಗಂಟೆ 24 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಈ ಪವಿತ್ರ ದಿನದಂದು ಮಡಿ ಸ್ನಾನ ಮಾಡಿ ದೇವರ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿ. ಅಮಾವಾಸ್ಯೆಯ ಸಮಯದಲ್ಲಿ ಪಿತೃಪೂಜೆ, ತರ್ಪಣ ನೀಡುವುದು ಮತ್ತು ಕಾಗೆಗಳಿಗೆ ಆಹಾರ ಇಡುವುದರಿಂದ ಪಿತೃದೋಷಗಳಿದ್ದರೆ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ. ಮನೆಯಲ್ಲಿ ಪೂಜೆ ಮುಗಿದ ನಂತರ ಮುಖ್ಯ ದ್ವಾರದ ಹೊಸ್ತಿಲಿನಲ್ಲಿ ಒಂದು ವಿಶೇಷ ಪರಿಹಾರವನ್ನು ತಪ್ಪದೇ ಮಾಡಿ. ಒಂದು ನಿಂಬೆಹಣ್ಣನ್ನು ಕತ್ತರಿಸಿ ಒಂದು ಭಾಗಕ್ಕೆ ಅರಿಶಿನ ಮತ್ತು ಇನ್ನೊಂದು ಭಾಗಕ್ಕೆ ಕುಂಕುಮವನ್ನು ಹಚ್ಚಿ, ನಂತರ ಅದಕ್ಕೆ 3 ಲವಂಗಗಳನ್ನು ಚುಚ್ಚಿ ಹೊಸ್ತಿಲ ಬಳಿ ಇಟ್ಟು ಕರ್ಪೂರದ ಆರತಿ ಮಾಡಿ. ಈ ರೀತಿ ಮಾಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ. ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಎಂದರೆ, ಅಮಾವಾಸ್ಯೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ಕೂರಿಸಿರುವ ಕಳಶವನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು ಅಥವಾ ಸ್ಥಳಾಂತರ ಮಾಡಬಾರದು. ನಿಮ್ಮ ಜೀವನದಲ್ಲಿ ಎಂತಹದೇ ಕಠಿಣ ಸಮಸ್ಯೆಗಳು ಎದುರಾಗಿದ್ದರೂ ಮಣಿಯಬೇಡಿ. ಈಗಲೇ ಈ ಮೇಲೆ ಕಾಣಿಸುತ್ತಿರುವ ನಂಬರಿಗೆ ಕರೆ ಮಾಡಿ ಮತ್ತು ನಿಮ್ಮ ಎಲ್ಲ ಕಷ್ಟಗಳಿಗೂ ಶಾಸ್ತ್ರೋಕ್ತವಾದ ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಳಿ.